ಈಗ ಪ್ರಮುಖವಾಗಿ ನಮಗೆ ಬೇಕಾಗಿರುವಂತದ್ದು ಈ ಯಾತ್ರೆ ಯಾಕೆ ಹೋಗ್ತಾ ಇದ್ದೀವಿ ಅಂತ. ಹೆಣ್ಮಕ್ಳು ಬಹಳ ಜನ ಬಂದಿದ್ದೀರ, ಅಲ್ಲಲ್ಲಿ ಹೆಣ್ಮಕ್ಳು ಕೂಡಿದ್ದೀರ. ಸಿದ್ದರಾಮಯ್ಯ ಹೆಂಡತಿಗೆ ಕುಂಕುಮಕ್ಕೆ 7 ಸೈಟು, ಅರ್ಶಕ್ಕೆ 7 ಸೈಟ್, 14 ಸೈಟ್ ಯಾರನ್ನ ಕೊಡ್ತಾರ. 1 ಸೈಟ್ ಕೇಳಿದ್ರೆ ಕೊಡಲ್ಲ, ಮನೆ ಕೊಡ್ತಾರಲ್ಲಮ್ಮ. ಅದು ಜಗಳ ಆಡಬೇಕು. ಕುಂಕುಮಕ್ಕೆ 7, ಅರ್ಶಕ್ಕೆ 7, ಅರ್ಶ ಕುಂಕುಮಕ್ಕೆ 14 ಸೈಟ್ ಕೊಟ್ಟಿದ್ದಾರೆ. ಏನು ದರಿದ್ರ ಬಂದಿದ್ದಾರೆ? ದರಿದ್ರ ಬಂದಿದ್ದರೆ 2 ಸರಿ ಮುಖ್ಯಮಂತ್ರಿ ಆಗಿದ್ದೀರಾ, ಉಪಮುಖ್ಯಮಂತ್ರಿ ಆಗಿದ್ದೀರಾ, ಫೈನಾನ್ಸ್ ಮಿನಿಸ್ಟರ್ ಕೆಲಸ ಮಾಡಿದ್ದೀರಾ. ನನ್ನ ಬುದ್ಧಿ ಯಾರು ಇಲ್ಲ ಅಂತಾರೆ. 14 ಬಾರಿ ಫೈನಾನ್ಸ್ ಮಿನಿಸ್ಟರ್ ಅಂತಾರೆ. ಜ್ಞಾನ ಬೇಡಪ್ಪ ನಿಮ್ಗೆ? ಅವ್ರು ಹೇಳ್ತಾರೆ, ಏನ್ ಹೇಳಿದ್ರು? ನಾವೇನ್ ಕೇಳಿದ್ರಂದ್ರೆ ಯಾರಿಗೆ? ಮೂಡಾದವ್ರಿಗೆ, ಮೈಸೂರವ್ರಿಗೆ. ಅವ್ರು ಕೊಟ್ರೆ ನನ್ ಬೇಡ ಅನ್ನಕ್ಕಾಗ್ತದಂದ್ರೆ ಅವ್ರು ಕೊಟ್ಟ ನಾನು ತಗೊಂಡೆ. ಯಾಕೆ? ಮೈಸೂರು ಬ್ಯಾಲೆನ್ಸ್ ಐತೆ, ಬರ್ಸ್ಕೊಂಡಪ್ಪ. ಯಾವನ ಕೊಡ್ತಾನೆ? ಬರ್ಸ್ಕೊಂಡ ನೋಡ್ಬೇಕಲ್ಲ ನೀವು. ಮುಖ್ಯಮಂತ್ರಿ ಜ್ಞಾನ ಬೇಕಲ್ಲ ನಿಮಗೆ? ಇದು ಯಾರು ಜಮೀನು? ಯಾರು ಸರ್ಕಾರದ? ಇದು ಡೂಪ್ಲಿಕೇಟಾ, ಒರಿಜಿನಲ್? ಏನಿಲ್ಲ. ಸ್ಟೇಟ್ಮೆಂಟ್ ಕೊಡ್ತೀರಾ, ಮೂಡ ಡೊಕ್ಕಿಳಿದು ಹೋಗೈತೆ ಅಂತ ಸ್ಟೇಟ್ಮೆಂಟ್ ವಾದಿದೆ. ಆ ಡೊಕ್ಕಿಳಿದು ಹೋಗಿರೋ ಕಡೆ 14 ಸೈಟ್ ಹೆಂಗಪ್ಪ ಮಾಡಿಸ್ಕೊಂಡೆ ನೀವು? ಡೊಕ್ಕಿಳಿದು ಆಸೆ ಆಗಲ್ವಾ? ಇದು ಜನ ಇವತ್ತು ಯಾಕೆ ರಚನೆ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಗೆ 1 ಸೈಟ್ ಕೊಡೆಯ ಅಂದ್ರೆ ಕೊಡಲ್ಲ, 20-30 ಸೈಟ್ ಕೊಡೆಯ ಬಡವರಿಗೆ ಇಲ್ಲ, 30-40 ಸೈಟ್ ಕೊಡೆಯ ಇಲ್ಲ ಬಡವರಿಗೆ. ಸಿದ್ದರಾಮಯ್ಯನವ್ರಿಗೆ 50-80 ಸೈಟ್, 50-80. ಇಲ್ಲಿ ಆ ದಲಿತ ಯಾರಿದ್ದಾನೆ, ನಿಂಗ ಅನ್ನೋರು ದಲಿತ, ಅವ್ರು ಸತ್ತು 28 ವರ್ಷ ಆಗೈತಪ್ಪ. 28 ವರ್ಷ ಆಗೈತೆ. ನೀವೆಲ್ಲ ಇಲ್ಲಿದ್ದೀರಾ. ತಂದೆ ಸತ್ರೆ ಆಸ್ತಿ ಯಾರು ಬರಬೇಕು? ಯಾರು ಬರಬೇಕು? ಮಕ್ಕಳಿಗೆ ಬರಬೇಕು. ತಂದೆ ಸತ್ರೆ ಸಿದ್ದರಾಮಯ್ಯ ನಾನು ಕಾನೂನು ತಜ್ಞ, ಓದಿದ್ದೀನಿ, ಲಾಯರ್ ಅನ್ನಲ್ಲ. 4 ಜನ ಅವರಿಗೆ ಗಂಡು ಮಕ್ಕಳು. ನಾಲ್ಕು ಜನ ಗಂಡು ಮಕ್ಕಳು. ಇವ್ರು ಯಾವ ಕೈ ಸೈನ್ ಮಾಡ್ತಾ ಇದ್ದಾರೋ ಒಬ್ಬರ ಕೈ ಮಾತ್ರ. ಒಟ್ಟು ಇರೋರು 27 ಜನ. ಆ ದಲಿತ ಕುಟುಂಬದಲ್ಲಿರೋರು 27 ಜನ. ಯಾರ್ದು ಸೈನ್ ಹಾಕ್ಸ್ಕೊಂಡಿಲ್ಲ. ಒಬ್ಬರದ್ದು ಸೈನ್ ಹಾಕ್ಸ್ಕೊಂಡು ಈ ಆಸ್ತಿನೆಲ್ಲ ಕಬಳಿಸಿದಾರ. ನ್ಯಾಯ ಸಿದ್ದರಾಮಯ್ಯನವರೇ. ದಲಿತರಿಗೆ ಜಮೀನು ಕೊಡಬೇಕು ಅಂತ ಸರ್ಕಾರದ ಆದೇಶ. ಸರ್ಕಾರದ ದುಡ್ಡು ಕೊಟ್ಟು ದಲಿತರಿಗೆ ಯಾರು ಭೂಮಿ ನಡೆಸ್ತಿದ್ದಾರೆ ಅವರಿಗೆ ಜಮೀನನ್ನ ತೆಗೆದುಕೊಡ್ಬೇಕು ಅಂತ ಸರ್ಕಾರದ ಕಾನೂನು. ನೀನು ಮುಖ್ಯಮಂತ್ರಿಯಾಗಿ ಆ ದಲಿತರ ಜಮೀನನ್ನ ನುಗ್ಗಿದೆಯಲ್ಲ, ನ್ಯಾಯನ ಬಿಡು. ಅದು ಹಾಳಾಗೋಗಿ ನೀವು ಅಕ್ವೈರ್ ಆಗಿರೋ ಜಮೀನಲ್ಲಿ ನಿಮ್ಮ ಲೆಕ್ಕಕ್ಕೆ ಮಂಡ್ಯ ಲೆಕ್ಕಕ್ಕೆ ಹೇಳ್ತೀನಿ. ಮದ್ದೂರಲ್ಲಿ ಅಕ್ವೈರ್ ಆಗಿರೋದು ನಿಮ್ಮ ಜಮೀನು ಇಲ್ಲಿ ಮದ್ದೂರಲ್ಲಿ. ನಿಮ್ ಸೈಟ್ ಅಲರ್ಟ್ ಆಗಿರೋದಾದ್ರೆ ಮಂಡ್ಯದಲ್ಲಿ. ಅಲ್ಲಿ 3,000, ಇಲ್ಲಿ 10,000 ರೂಪಾಯಿದಲ್ಲಿ. ನ್ಯಾಯನ ಇದು? ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಲೂಟಿಗೆ ಇಳಿದಿರಲ್ಲ. ಡೈರೆಕ್ಟ್ ಆಗಿ ಡಿನೋಟಿಫಿಕೇಶನ್ ಆಗೋದಕ್ಕೆ ಅದು ಅಕ್ವೈರ್ ಆಗಿದೆ ಜಮೀನು. ಸರ್ಕಾರಕ್ಕೆ ಅಕ್ವೈರ್ ಆಗಿದೆ 3 ಎಕರೆ 14 ಗುಂಟೆ ನಿಮ್ಮಿನ ಹೆಸರು. ಅದು ಡಿನೋಟಿಫಿಕೇಶನ್ ಆಗೋದು. ಯಾರು ನಿಂದ ಬರ್ತಿದ್ದಾರ? ಇಲ್ಲ. 28 ವರ್ಷ ಆಗಿದೆ. ಅವನ ಹೆಸರಿಗೆ ಡಿನೋಟಿಫಿಕೇಶನ್. ಜ್ಞಾನ ಬೇಡಪ್ಪ. ಅವ್ರು ಮಂಡ್ಯದವ್ರು ನೀವೆಲ್ಲ ಒಂದು ಹೇಳ್ರಪ್ಪ. ನಾನು ಹೇಳ್ತೀನಿ, ನಿಮ್ಗೊಂದು 5 ಎಕರೆ ಜಮೀನು ಇತ್ತಪ್ಪ. 5 ಎಕರೆ ಜಮೀನು. ಯಾರೋ ಪಕ್ಕದ ಹೋಗೋನು ಒಂದು 3 ಎಕರೆ ಬೆಳಗ್ಗೆ ಹೋಗ ಕೊಟ್ಟು ಬದಾರಪ್ಪ. ಅದಕ್ಕಾಗಿಲ್ಲ. ಬಿಡ್ತೀರನಪ್ಪ? 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 3 ಅಡಿ ಅಲ್ಲ, 1 ಅಡಿ ಗೊದ ಹಿಂಗೆ ಒಂಚೂರು ಅರ್ಧ ಅಡಿ ತಿಂದ್ರು ಎತ್ಕೊಂತೀರ ಕೈಗೆ. ಏನ ಹೇಳಲ್ಲ, ಎತ್ಕೊಂತೀರ. ಮಡಿ ಮಗ ಮಡಿ ಮಗ ಮಡಿ ಮಗ ಬಿಡ ಬಿಡ ಅವನ್ನ ಅಂತೇಳಿ ಕರೆಕ್ಟಾ? ಮಡಿ ಮಗ ಅಂತ ಎತ್ಕೊಂತೀರ. ಏನೋ
ಅಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ 10 ವರ್ಷ ಅಂತೆ. ಎಷ್ಟು ವರ್ಷ? ಬೆಳಗ್ಗೆ ಪದ ಚೇಂಜ್ ಆದ್ರೆ ಮಣಿ ಮಗ ಅಂತಿಲ್ಲ. 10 ವರ್ಷ ನೋಡಂತೆ ಜಮೀನ ಲೇಔಟ್ ಮಾಡ್ಬಿಡ್ತಾರೆ. ಮೂಡಾದರು ಲೇಔಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ. ಸೈಟ್ ರಿಜಿಸ್ಟರ್ ಆಗುತ್ತಿದೆ. 12 ಜನಕ್ಕೆ ಸೈಟ್ ದುಡ್ಡು ರಿಜಿಸ್ಟರ್ ಆಗುತ್ತಿದೆ. 12 ಸೈಟ್ ರಿಜಿಸ್ಟರ್ ಆದ್ಮೇಲೆ ನಾನು ನೋಡೇ ಇಲ್ಲ. ಯಾರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ, ನಾನು ನೋಡೇ ಇಲ್ಲ. ಜಮೀನು ನಮ್ಮ ಮನೆಯವರು ನಮ್ಮ ಹೆಸರು ನೋಡಿಲ್ಲ. ನೀವು ಬಡವಣೆ ನಿರ್ಣಯಿಸಿದ್ರೆ ಅದನ್ನ ವಾಪಸ್ ಕೊಡಿ. 10 ವರ್ಷ ಆದ್ರೆ ಯಾರಾದ್ರೂ ನಂತರ ಇದು ಬಂದು ಬಿಜೆಪಿ ಜೆಡಿಎಸ್ ಯಾಕೆ ಹೋರಾಟ ಮಾಡ್ತಾ ಇದೆ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸಿದ್ದರಾಮಯ್ಯರ ಪಾತ್ರ ಇದೆ. ಇದರಲ್ಲಿ ಲೂಟಿ ಅವ್ರು ಹೇಳಿದ್ದಾರೆ ನೋಡಿ. ಇನ್ನೊಂದು ಬಹಳ ಪ್ರಮುಖ, ಅವ್ರ್ಯಾರೋ ಬಸ್ ಅವ್ರು ಕೇಳಿದ್ರು, ಗೊತ್ತಾಗ ನಿಮ್ಗೆ ಅದು ಕರೆ ಇತ್ತು ಸರ್, ಗೊತ್ತಿಲ್ಲ ಅಂತ. 62 ಕೋಟಿ ಕೊಡಬೇಕು ಸರ್ಕಾರ. ಯಾಕಪ್ಪ ಸರ್ಕಾರ? ಸಿದ್ದರಾಮಯ್ಯ ಸರ್ಕಾರ, ಹಿಂದೆ ಸರ್ಕಾರ 62 ಕೋಟಿ ಬೆಲೆ ಕೊಡಬೇಕು ನಮಗೆ ಅಂತ ಹೇಳಿದ್ರು. ನಾನು ಕೇಳ್ತೀನಪ್ಪ, 62 ಕೋಟಿ ಕೊಡೋಣ. ಜಮೀನು ಎಷ್ಟು ತಗೊಂಡೆನಾ? ಜಮೀನು ಎಷ್ಟು ತಗೊಂಡೆ? 5 ಲಕ್ಷಕ್ಕೆ 3 ಎಕರೆ 16 ಗುಂಟೆ ಜಮೀನು 5 ಲಕ್ಷಕ್ಕೆ. ನೀವು ಕೇಳ್ತಾ ಇರೋದು 67 ಕೋಟಿ. 67 ಕೋಟಿ ಏನಪ್ಪ? ಒಂದು 15 ವರ್ಷಕ್ಕೆ ಡಬಲ್ ಆಗಿ 5 10 ಲಕ್ಷ ಆಗಿ 10 ಲಕ್ಷ ಆಯ್ತು 20 ಲಕ್ಷ ಆಗಿ 40 80 1 ಕೋಟಿ ಇದ್ದಾರೆ. ನೀವು ಕೇಳ್ತಾ ಇರೋದು 62 ಕೋಟಿ. ನೀವೇ ಮುಖ್ಯಮಂತ್ರಿ. ಇದು ಲೂಟಿ ಅಂತೀರ, ಭ್ರಷ್ಟಾಚಾರದ ರೂಪ ಅಂತೀರ. ನೀವು ಬಹಳ ಮುಖ್ಯವಾಗಿ ಈ ಪಾದಯಾತ್ರೆಯನ್ನು ನಾವು ಮಾಡ್ತಾರೆ. ಅವರ ಸಿದ್ದರಾಮಯ್ಯ ಹೇಳಿದ್ದಾರೆ, ಯಾರು ಬಂದ್ರು ಹೈಲಾಸಕ್ಕಾಗಲ್ಲ. ಯಾರು ಬಂದ್ರು ಹೈಲಾಸಕ್ಕಾಗಲ್ಲ. ನಾವು ಗಟ್ಟಿ ಅಂತ ನಾನು ಸಿದ್ದರಾಮಯ್ಯ ಹೇಳ್ತೀನಿ. ಸ್ವಾಮಿ ಹೈಲಾಸೋಗಲ್ಲ, ನಿಮ್ಮ ಪಕ್ಕದಲ್ಲಿ ಕೂತಾರೆ. ಬೆಣ್ಣೆ ಚೂರಿ ಹಾಕೋದು ಕಾಂಗ್ರೆಸ್ ಹೇಳ್ಬಿಟ್ಟಿದ್ದಾರೆ. ಮಂಡ್ಯದಲ್ಲಿ ಬಂದು ದೊಡ್ಡ ಭಾಷಣ ಮಾಡೋದಿದ್ದಾರೆ. ನಿಮ್ಮೆಲ್ಲ ಬಿಚ್ಚಿರ್ತೀನಿ, ಅದೇನಿದ್ದಾರೆ 20 ಮಂದಿ ಹಗರಣ ಬಿಚ್ಚಿರ್ತೀನಿ ಅಂತ ಹಿಂದಿ ಬಂದ ಮಂಡ್ಯ 108 ಹಗರಣಗಳು ಬಿಜೆಪಿದು. ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ಆ ವಿರೋಧ ಪಕ್ಷವಾಗಿದ್ದಾಗ ಮಂತ್ರಿ ಸಾಯಿದ್ರ ಅವತ್ತು ಮಂತ್ರಿ ಸಾಯಿದ್ರ ಅಸೆಂಬ್ಲಿಯಲ್ಲಿ ಪ್ರಶ್ನೆ ಮಾಡಬೇಕಾಗಿತ್ತು. ಏನಪ್ಪ ನಿಮ್ಮ ಅಗತ್ಯಗಳನ್ನ ಬಯಲು ಹಾಕ್ತೀನಿ ಅಂತ ಮಾಡಬೇಕಾಗಿತ್ತು. ಅವಾಗ ಮಾಡಲಿಲ್ಲ ಅವರು. ಅವಾಗ ಪ್ರಶ್ನೆ ಕೇಳಿಲ್ಲ ಬಿಜೆಪಿ ಹಗರಣಗಳ ಬಗ್ಗೆ. ಈಗ ಬಿಜೆಪಿಯವರು ಹಗರಣ ಮಾಡಿದ್ದಾರೆ. ಜೆಡಿಎಸ್ ಅವರು ಕುಮಾರಸ್ವಾಮಿ ಅವರು ಜಮೀನನ್ನ ಲೂಟಿ ಮಾಡಿದ್ದಾರೆ. ಅವರ ಆಸ್ತಿ ಎಷ್ಟಿದೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಇದು ಜಮೀನಿನ ಆಸ್ತಿಗೋಸ್ಕರ ನಡೀತಾ ಇರುವಂತ ಹೋರಾಟ ಅಲ್ಲ. ಕುಮಾರಸ್ವಾಮಿ ಆಸ್ತಿ ಎಷ್ಟಿದೆ, ಡಿಕೆ ಆಸ್ತಿ ಎಷ್ಟಿದೆ ಅಲ್ಲ ಹೋರಾಟ. ಈ ಹೋರಾಟ ನಡೀತಾ ಇರೋದು ಸಿದ್ದರಾಮಯ್ಯವರು ಲೂಟಿ ಮಾಡಿದರೆ ಬಡವರಿಗೆ ವಾಪಸ್ ಅಷ್ಟು ಸೈಟ್ಗಳು ಅವರ ಬೆಂಬಲಿಗರು 405 ಸೈಟ್ ನೀಡಿದ್ದಾರೆ. ಎಲ್ಲ 3 ರಿಂದ 4 ಸಾವಿರ ಕೋಟಿ ಲೂಟಿ ಮಾಡಿದ್ದಾರೆ. ಈ ಸೈಟ್ಗಳನ್ನ ವಾಪಸ್ ಬರಬೇಕು. ಡಿ ಕೆ ಶಿವಕುಮಾರ್ ಅವರೇ, ಈ ದಾರಿ ತಪ್ಪಿಸ್ಬೇಡಿ.
ಇಲ್ಲಿ ಹೋರಾಟ ಮಾಡ್ತಾ ಇರೋದು ನಮ್ಮ ಹೋರಾಟ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಸಿದ್ದರಾಮಯ್ಯನವರ ರಾಜೀನಾಮೆಗೆ ನಮ್ಮ ಹೋರಾಟ ನಡೀತಾ ಇದೆ. ಯಾವುದೇ ಹೋರಾಟ ಯಾವುದೇ ಜಮೀನಿಗಾಗಿ ನಾವು ಹೋರಾಟವನ್ನ ನಾವು ಮಾಡಲ್ಲ ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನಾವು ಹೇಳಿ ನಾವೆಲ್ಲರೂ ಕೂಡ ಈ ವಿಚಾರವಾಗಿ ಮೈಸೂರಲ್ಲಿ ಶನಿವಾರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಇದು ಮೈಸೂರಿಗೆ ಶನಿವಾರ ಈ ಪಾದಯಾತ್ರೆ ರೀಚ್ ಆಗ್ತದೆ. ಅಲ್ಲಾದ್ಮೇಲೆ ನಿಂತೋಗ್ತೈತೆ ಅಂತ ತಿಳ್ಕೊಂಬೇಡಿ. ಈಗ ಈ ಹೋರಾಟ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟವನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಪಾರ್ಲಿಮೆಂಟ್ ವರೆಗೂ ಹೋಗ್ತೀವಿ, ರಾಷ್ಟ್ರಪತಿಗೂ ಹೋಗ್ತೀವಿ. ನಮ್ಮ ಹೋರಾಟ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ವಿಶ್ರಮಿಸಲ್ಲ. ಈ ಹೋರಾಟ ಹೊರಟಿದ್ರಿ ಕಾಂಗ್ರೆಸ್ ಪಾರ್ಟಿ ಮುಳುಗೋಗೋವರೆಗೂ, ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಿತ್ತೋಗೋವರೆಗೂ ನಮ್ಮ ಹೋರಾಟ. ಬಿಜೆಪಿ ಮತ್ತು ಜೆಡಿಎಸ್ ಎರಡು ಒಟ್ಟಾಗಿ ನಾವು ಈ ಹೋರಾಟವನ್ನ ಕಂಟಿನ್ಯೂ ಮಾಡ್ತೀವಿ. ನಾವೆಲ್ಲರೂ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ. ಈ ಜನಾಂದೋಲನ ಯಾತ್ರೆ ಮೈಸೂರು ಮುಟ್ಟವರೆಗೂ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಅವತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಭಾಗವಹಿಸ್ತಾ ಇದ್ದಾರೆ. ಆ ಒಂದು ಸಭೆಯಲ್ಲೂ ಕೂಡ ತಾವೆಲ್ಲರೂ ಭಾಗವಹಿಸಬೇಕು. ಶನಿವಾರ ನಾವು ಭಾಗವಹಿಸಬೇಕು ಅಂತ ವಿನಂತಿಯನ್ನ ಮಾಡಿ ಮತ್ತೊಮ್ಮೆ ಈ ಯಾತ್ರೆಗೆ ಬಂದಿರತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಭಾರತ